ಹಲೋ ಗುರು, ನಮಸ್ಕಾರ. ಎಲ್ಲ ಆರಾಮ? ನಾನು ನಿಮ್ಮ ಕರುನಾಡ ಸ್ವಾತಿಶ್ರೀ. ಇವತ್ತು ನಿಮ್ಮ ಭೇಟಿ ವಾರಣಾಸಿಯಲ್ಲಿ. ಇವತ್ತಿಗೆ ನಾನು ವಾರಣಾಸಿಗೆ ಬಂದು 3 ದಿನ ಆಯಿತು. ಮುಂಜಾನೆಯ ಮಂಜಿನಲ್ಲಿ ಗಂಗಾ ಘಾಟ್ನಲ್ಲಿ ನಾನು ಕೂತಿರುವಾಗ ಆ ತಂಪನೆಯ ಗಾಳಿ, ಆ ನೀರಿನ ಸದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಕೂತಿರುವಾಗ ಯಾವುದೋ ಒಂದು ಕೈ ನನ್ನ ಹಣೆಯ ಮೇಲೆ ಹರಿದಾಡಿದ ಹಾಗಾಯಿತು. ಏನಪ್ಪ ಅಂತ ನೋಡುವಷ್ಟರಲ್ಲಿ, ಇನ್ನು ನೀನು ಕನಸು ಕಂಡಿದ್ದು ಸಾಕು, ಎದ್ದೇಳು. ಯಾಕೆಂದರೆ ನೀನು ಆಲ್ರೆಡಿ ಕನಸಿನ ನಗರಿಯಲ್ಲೇ ಇದೆಯಾ. ಅಂದರೆ ವಾರಣಾಸಿ, ಅದೇ ನಿಮ್ಮ ಎಲ್ಲ ಪ್ರತಿಯೊಬ್ಬರ ಒಂದು ಡ್ರೀಮ್ ಪ್ಲೇಸ್ ವಾರಣಾಸಿ. ಅದು ಮೋಕ್ಷ ಮಾರ್ಗವಾಗಿರ್ಬೋದು ಅಥವಾ ವೈರಾಗ್ಯ ಮಾರ್ಗವಾಗಿರ್ಬೋದು. ಪ್ರತಿಯೊಬ್ಬರಿಗೂ ಕಾಶಿ ಹೋಗಬೇಕು ಅನ್ನೋದು ಒಂದು ಮನಸ್ಸಲ್ಲಿರೋ ಒಂದು ಆಸೆ. ದೊಡ್ಡವರಿಗಾದರೆ ನಮಗೆ ಮೋಕ್ಷ ಸಿಗಬೇಕು, ಇನ್ನು ನಮಗೆ ಈ ಜೀವನದಿಂದ ಎಲ್ಲ ನಮ್ಮ ಸಾಂಸಾರಿಕ ಜೀವನದಲ್ಲೆಲ್ಲ ನಮ್ಮ ಮುಕ್ತಿ ಪಡೆದಿದ್ದೀವಪ್ಪ ಅನ್ನೋರು ಕಾಶಿಗೆ ಬರ್ತಾರೆ. ಇನ್ನು ಸ್ವಲ್ಪ ಜನ ನಮ್ಮ ಪ್ರಶ್ನೆಗಳಿಗೆ ಉತ್ತರಕ್ಕೋಸ್ಕರ, ಅಂದರೆ ಅದು ಜ್ಞಾನ ಮಾರ್ಗಕ್ಕೂ ಅಥವಾ ವೈರಾಗ್ಯ ಮಾರ್ಗಕ್ಕೂ, ನೀವು ಯಾವ ಪ್ರಶ್ನೆ ಕೇಳಿದರೂ ಇಲ್ಲಿ ನಿಮಗೆ ಉತ್ತರ ಸಿಗುತ್ತದೆ. ನೀವು ಕಾಶಿನ ಹೇಗೆ ನೋಡಿದರೆ ಅದು ನಿಮಗೆ ಹಾಗೆ ಕಾಣುತ್ತದೆ. ಗುರುಗಳಿಗೆ ನಾನು ನಿಮಗೆ ತೋರಿಸ್ತಾ ಇರೋದು ಕಾಲಭೈರವರದು. ಕಾಲಭೈರವರು ಅಂದರೆ ಈ ವಾರಣಾಸಿಗೆ ಕ್ಷೇತ್ರಪಾಲಕರು. ಅವ್ರನ್ನ ಹಿಂದಿಲಿ ಕೊತ್ವಾಲ್ ಅಂತಲೂ ಕರೀತಾರೆ. ಯಾರೇ ಕಾಶಿಗೆ ಬಂದರೂ ಫಸ್ಟು ನಾವು ಇವ್ರನ್ನ ದರ್ಶನ ಮಾಡಿಬಿಟ್ಟು ಆಮೇಲೆ ಕಾಶಿ ವಿಶ್ವನಾಥನ ಅಥವಾ ಕಾಶಿ ವಿಶಾಲಾಕ್ಷಿನ ದರ್ಶನ ಮಾಡಬೇಕು. ನೋಡಿದ್ರೆ ಗುರುಗಳೇ, ಕಾಲಭೈರವನ ದರ್ಶನ ಮಾಡ್ಕೊಂಡ್ರ ಎಲ್ಲರೂ? ಸರಿ ಗುರುಗಳೇ, ನಾನು ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಗಂಟೆ ಸಿಂಬಲ್ನ ಹೊಡೆಯೋದು ಮರಿಬೇಡಿ. ಯಾಕೆಂದರೆ ನೀವು ನೋಡ್ತಾ ಇರೋದು ದೇವಸ್ಥಾನದ ದರ್ಶನ.